ಇದು ಕಟ್ ಮಾಡ್ತಿದ್ದೇನೆ ನೋಡಿ. ಇದು ಫುಲ್ ಎಕ್ದಮ್ ಅರಿಜಿನಲ್ ಕ್ಲೀನ್ ಬರೋಲ್ಲ, ಯಾಕಂದರೆ ಇದು ನ್ಯಾಚುರಲ್. ಅಂಗಡಿಯಲ್ಲಿ ಬೇಕಾದರೆ ಕಲರ್ ಬರ್ತಾರೆ, ಕಲರ್ ಹಾಕ್ತಾರೆ. ಇದಕ್ಕೆ ಕಲರ್ ಹಾಕ್ಲಿಕ್ಕಿಲ್ಲ, ನ್ಯಾಚುರಲ್ ಇದು. ಎಲ್ಲದಕ್ಕೆ ಒಳ್ಳೇದು. ಒಂದು ಕತ್ತಿ ತಾಗಿದ್ರೆ ಕೈಗೆ, ಮತ್ತೆ ಶೀತ ಆದರೆ ಹಾಲಿನಲ್ಲಿ ಕುಡಿಲಿಕ್ಕೆ, ಇದೆಲ್ಲ ಕಲಬರಿಕೆಲ್ಲ. ಇದು ನ್ಯಾಚುರಲ್. ಇದು ಒಂದು ಬೀಜ. ಇಷ್ಟು ಇದು ಕೊಂಬೆಗಳು ಹೊಡಿತವೆ ಇದರಲ್ಲಿ. 250 ಗ್ರಾಮ್ ಆದರೆ 130. 130 ಹೌದು. 1 kg ತಗೊಂಡ್ರೆ 500. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರಾ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಸೌಖ್ಯ ಇದ್ದೀರಿ ಅಂತ ಅನ್ನಿಸ್ತೇನೆ. ಸೊ ಇವತ್ತು ನಾನೊಂದು ಹೊಸ ಅಗ್ರಿಕಲ್ಚರ್ ವೀಡಿಯೋ ಮಾಡಲಿ ಬಂದಿದ್ದೇನೆ. ಯಾವುದಂದರೆ ಅರಸಿನ ಕೃಷಿ, ಟರ್ಮರಿಕ್ ಕೃಷಿ ಅಂತ ಹೇಳ್ತಾರೆ. ಸೊ ಅರಸಿನ ಕೃಷಿ ಇಂಡಿಯಾದಲ್ಲಿ ಕರ್ನಾಟಕ 3rd ಪೊಸಿಷನಲ್ಲಿ ಉಂಟು. ಸೊ ನಾನೀಗ ಎಲ್ಲಿದೆ ಅಂದರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಮಿಯಾರ್ ಗ್ರಾಮ ಜೋಡ್ಕಟ್ಟೆಯಲ್ಲಿದ್ದೇನೆ. ಸೊ ಪ್ರಶಾಂತವಾಗಿ ಒಳ್ಳೆ ಜಾಗ ಉಂಟು, ಒಳ್ಳೆ ವಾತಾವರಣ, ಪೀಸ್ಫುಲ್ ಜಾಗದಲ್ಲಿದ್ದೇನೆ. ಸೊ ಇಲ್ಲಿ ಅರಸಿನ ಬಗ್ಗೆ ನಾವು ಮಾಹಿತಿ ಕೇಳುವ, ಅವ್ರು ಹೇಗೆ ಮಾಡ್ತಾರೆ ನಿಮಗೆ ಎಲ್ಲ ಐಡಿಯಾ ಸಿಗ್ತದೆ. ಸೊ ಎಷ್ಟು ಜಾಗ, ಎಂತ, ಯಾವಾಗ ಕರೆಕ್ಟ್ ಟೈಮ್ ಎಲ್ಲ ನಿಮಗೆ ಐಡಿಯಾ ಸಿಗ್ತದೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಸೊ ಅದರ ಮೊದಲು ಇಷ್ಟು ತನಕ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕನ್ ಒತ್ತಿರಿ. ಇಂಥದ್ದು ಅಗ್ರಿಕಲ್ಚರ್ ವಿಡಿಯೋಸ್ ನಿಮಗೆ ಈ ಚಾನಲ್ ನೋಡಲಿಕ್ಕೆ ಸಿಗ್ತದೆ. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ ಸುನೀತಾ ಕ್ರಾಸ್ತಾ. ಸೊ ನಮಸ್ತೆ ಮ್ಯಾಮ್. ನಮಸ್ತೆ ಸರ್, ಹೇಗಿದ್ದೀರಿ? ನಾ ಆರಾಮಿದ್ದೇನೆ, ನೀವು ಹೇಗಿದ್ದೀರಿ? ಸೊ ನಾವು ಸಹ ಸೌಖ್ಯ. ಸೊ ಎಷ್ಟು ವರ್ಷದಿಂದ ಅರಸಿನದು ಕೃಷಿ ಮಾಡ್ತಿದ್ದೀರಿ ಮ್ಯಾಮ್? ನಾನು ಸಾಧಾರಣ ಒಂದು 8-10 ವರ್ಷದಿಂದ ಮಾಡ್ತಾ ಇದ್ದೇನೆ. ಓಕೆ, ಎಷ್ಟು ಜಾಗದಲ್ಲಿ ಮಾಡ್ತಿದ್ದೀರಿ? ಸಾಧಾರಣ ಒಂದು ಅರ್ಧ ಎಕರೆಯಲ್ಲಿ. ಅರ್ಧ ಎಕರೆ? ಹೌದು, ಅರ್ಧ ಎಕರೆ. ಅದು ಮಧ್ಯದಲ್ಲಿ ಕಂಗು, ಅಡಿಕೆ ಮತ್ತೆ ಬಾಳೆ ಅದೆಲ್ಲ ಉಂಟು. ಕರಾವಳಿ ಭಾಗದಲ್ಲಿ ಅರಸಿನದ ಕೃಷಿ ಮಾಡ್ಬೋದಾ ಅಂತ ನೀವು ಹೇಳ್ಬೋದಾ ಸ್ವಲ್ಪ? ಇನ್ನು ಇದು ಕೆಂಪು ಮಣ್ಣು ಇದಕ್ಕೆ ಆಗ್ತದ? ತುಂಬಾ ಚೆನ್ನಾಗಿ ಆಗ್ತದೆ, ಮಾಡ್ತಾರೆ. ನಾವು ಸ್ಟಾರ್ಟಿಂಗ್ ಅದದು ಎಲೆದ್ದು ಗಟ್ಟಿ ಮಾಡ್ತಾರೆ. ಹೌದು, ಅದು ಸ್ವೀಟ್ ಇರ್ತದೆ, ಅದಕ್ಕೋಸ್ಕರ ನಾನು ನೆಟ್ಟದ್ದು. ಆಮೇಲೆ ಅದು ಬೆಳೀತಾ ಜಾಸ್ತಿ ಆಯ್ತು. ಮತ್ತೆ ಅದದು ಅರಶಿನ ಉಂಟಲ್ಲ, ಅದನ್ನ ಎಂತ ಮಾಡಿದ್ಬೇಕಾದ್ರೆ ಗೊತ್ತಾಗ್ಲಿಲ್ಲ. ಮತ್ತೆ ನಾನು ಹೋಗಿ ಮಿಲ್ಲಿಗೆ ಕೇಳಿದೆ. ಅವರು ಹೇಳಿದ್ರು ನನ್ಗೆ, ನೀವು ಹೀಗೆ ಅದು ಬೇಯಿಸಿ ಒಣಗಿಸಿ ತಂದ್ರೆ ನಾವು ಹುಡಿ ಮಾಡಿ ಕೊಡ್ತೇವೆ, ಮತ್ತೆ ಅದು ಯೂಸ್ ಆಗ್ತದೆ, ನಿಮ್ಗೆ ಸೇಲ್ ಮಾಡಬಹುದು ಅಂತ ಅವರೇ ಒಂದು ಐಡಿಯಾ ಕೊಟ್ಟದ್ದು ನಮಗೆ. ಅದು ನಂಗೆ ನ್ಯಾಚುರಲ್ ಆಗಿ ಆಗ್ತದಲ್ಲ, ಆಂಟಿಬಯೋಟಿಕ್ ಅಲ್ಲ ಅದು. ಓಕೆ, ಸರಿ. ಸೊ ಅದೇ ನೀವು ಅರಸಿನ ಆದ್ಮೇಲೆ ಒಣಗಿಸುದ, ಬೇಯಿಸಿ ಒಣಗಿಸುದ? ಅದು ಚಂದ ಮಾಡಿ ತೊಳಿಬೇಕು, ಮಣ್ಣೆಲ್ಲ ತೆಗಿಬೇಕು. ಆಮೇಲೆ ಅದನ್ನು ಬೇಯಿಸ್ಬೇಕು. ಬೇಯಿಸಿದ ಮೇಲೆ ತುಂಡು ಮಾಡಿ ಒಣಗಿಸ್ಬೇಕು. ಮತ್ತೆ ಅರಸಿನ ಯಾವಾಗ ನಡೆಯೋ ಕರೆಕ್ಟ್ ಟೈಮ್? ಈಗ ಹೊಸೊಬ್ರು ಒಂದು ಪ್ಲಾನ್ ಮಾಡಿದ್ರೆ ಕರೆಕ್ಟ್ ಟೈಮ್ ಯಾವುದು? ಒಂದು ಮೇಯಲ್ಲಿ ಫಸ್ಟ್ ಮಳೆ ಬೀಳ್ತದಲ್ಲ, ಅದರ ಮೊದಲು ನಡಬೇಕು. ಹೌದು, ನಡಬೇಕು. ಒಂದು ಮಳೆ ಬರುವ ಅಂದಾಜು ಒಂದು ಗೊತ್ತಾಗ್ತದಲ್ಲ, ಮೇಯಲ್ಲಿ ನಡ್ರೆ ಒಳ್ಳೇದು. ಮೇಯಲ್ಲಿ, ಹೌದು. ಓಕೆ, ಜೂನ್ ಅಲ್ಲಿ ಮಳೆ ಆಗ್ತದೆ. ಓಕೆ, ಎಷ್ಟು ಸಮಯದಲ್ಲಿ ಅದಕ್ಕೆ ಫಲ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ? ಅದು ಫಲ ಅಂದ್ರೆ ಅದು ಒಣಗ್ಬೇಕು. ಮತ್ತೆ ನಟ್ಟಾದ್ಮೇಲೆ ಎಲೆ ಬರ್ತದೆ, ಒಳ್ಳೆ ಆಗ್ತದೆ. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಳ್ಳೆ ಬರ್ತದೆ ಅದು. ಅದಕ್ಕೆ ಮತ್ತೆ ಅವಾಗ ಬುಡಕ್ಕೆ ಹಾಕಬೇಕು, ಹಟ್ಟಿ ಗೊಬ್ಬರ, ಸಾವಯವ ಗೊಬ್ಬರನೇ ಹಾಕಬೇಕು. ಮತ್ತೆ ಒಳ್ಳೆ ಎಲೆ ಎಲ್ಲ ಒಳ್ಳೆ ಬರ್ತದೆ. ಆಮೇಲೆ ಅದು ತನ್ನಷ್ಟಾಗಿ ಒಣಗ್ತದೆ. ಅದು ಮಳೆ ಕಡಿಮೆ ಆದ್ಮೇಲೆ ಅದನ್ನ ನವೆಂಬರ್ ಡಿಸೆಂಬರ್ ಅಲ್ಲಿ ಎಲ್ಲ ಒಣಗ್ತದೆ. ಅದು ಸರಿ ಒಣಗ್ಬೇಕು. ಆವಾಗ ಅದು ಕಂಡೆ ಉಂಟಲ್ಲ, ಬೇರು ಅದರದ್ದು, ಅದು ಪುಷ್ಟಿಯಾಗಿ ಒಳ್ಳೇದಾಗ್ತದೆ. ಆವಾಗ ಅದನ್ನು ತೆಗಿಬೇಕು. ಓಕೆ, ಎಷ್ಟು ವರ್ಷದಲ್ಲಿ ಫಲ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ? ನಾವು ತೆಗಿಬಹುದು ಒಂದು 7 ತಿಂಗಳಲ್ಲಿ. 7 ತಿಂಗಳಲ್ಲಿ ಫಲ ಬರ್ತದೆ ಹೊಸೊಬ್ರು ನಟ್ರೆ? ಹೌದು. ಓಕೆ, ಹೌದು. ಮೇಯಲ್ಲಿ ನಟ್ರೆ ಡಿಸೆಂಬರ್ ಅಲ್ಲಿ ತೆಗಿಲಿಕ್ಕೆ ಬರ್ತದೆ. ಓಕೆ. ಸೊ ಫಸ್ಟ್ ಯಾರಾದ್ರೆ ಮಾಡಿದ್ರೆ ಒಂದೇ ವರ್ಷದಲ್ಲಿ ಅವರಿಗೆ ಫಲ ಸಿಗ್ತದೆ? ಖಂಡಿತ ಸಿಗ್ತದೆ. ಓಕೆ. ಮತ್ತೆ ನೀವು ಸಾವಯವ ಗೊಬ್ಬರ ಯೂಸ್ ಮಾಡಿದ, ಗೌರ್ಮೆಂಟ್ ಗೊಬ್ಬರ ಯೂಸ್ ಮಾಡಿದ? ಸಾವಯವ. ನಾನು ತೋಟಕ್ಕೆ ಗೌರ್ಮೆಂಟ್ ಹಾಕುದೇ ಇಲ್ಲ, ನಾನು ಸಾವಯವ ಗೊಬ್ಬರ ಹಾಕ್ಲಿಕ್ಕೆ ಯಾವ ಕರೆಕ್ಟ್ ಟೈಮ್? ಅದು ಮಳೆಗಾಲದಲ್ಲಿ ಮುಂಗೆ ಬರ್ತದೆ. ಅದಕ್ಕೆ ಮುಂಗೆ ತುಂಬಾ ದೊಡ್ಡದಾಗ್ತದಲ್ಲ, ಒಂದು ಆಗಸ್ಟ್ ಸೆಪ್ಟೆಂಬರ್ ಆ ಟೈಮಲ್ಲಿ ಬುಡಕ್ಕೆ ಗೊಬ್ಬರ ಹಾಕಿ ಆದ್ಮೇಲೆ ಮಣ್ಣು ಹಾಕಬೇಕು. ಓಕೆ. ಈಗ ಒಂದು ಗುಂಡಿ ಎಷ್ಟು ಆಳ ತೆಗಿಬೇಕು ಒಂದು ಗಿಡ ನಟಿಬೇಕಾದ್ರೆ? 1 ಫೀಟ್ ಆಳ ತೆಗಿಬೇಕು. ಹೌದು, 1 ಫೀಟ್ ಆಳ ತೆಗಿಬೇಕು. ಮತ್ತೆ ಅದನ್ನು ಹಾಕುವಾಗ ಒಂದು ಹುಡಿ ಗೊಬ್ಬರ ಇರ್ತದೆ, ಅದು ಓಲ್ಡ್ ಹಟ್ಟಿ ಗೊಬ್ಬರ ಇರ್ತದೆ, ಪುಡಿ ಅದನ್ನು ಹಾಕಿ ಬೀಜ ಇಡಬೇಕು. ಓಕೆ, ಹೌದು. ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ಅಂತರ ಇಡಬೇಕು? 1 ಫೀಟ್. ಮತ್ತೆ ನಾವು ಅದು ರೋ ತರ ಮಾಡ್ತೇವೆ. ಸೊ ಒಂದರಿಂದ ಒಂದಕ್ಕೆ ಎಷ್ಟು ಗ್ಯಾಪ್ ಇಡಬೇಕು ನಾವು? 1 ಮೀಟರ್. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ ಅರುಣ್ ಕ್ರಾಸ್ತಾ. ಸೊ ಅವರ ಹಸ್ಬೆಂಡ್. ಸರ್, ಸೊ ನೀವು ಇಲ್ಲಿ ಈಗ ನಮಗೆ ಹೇಗೆ ನಾವು ಅರಸಿನ ಕೃಷಿಯನ್ನು ಅದು ತೆಗೆಯೋ ಕರೆಕ್ಟ್ ಕ್ರಮ ಒಂದು ಹೇಗೆ ಅಂತ ಹೇಳಿ ಕೊಡ್ತೀರಾ ನಮ್ಮನ್ನು? ಓಕೆ ಸರ್, ನಾವು ಹೇಳ್ತೇವೆ. ಯಾಕಂದರೆ ಇದು ಮೇ ತಿಂಗಳಲ್ಲಿ ಒಂದು ಮಳೆ ಬರುವ ಮೊದಲು ನಾವು ನೆಡಬೇಕು. ಆ್ಯಕ್ಚುಲಿ 1 ಫೀಟು ಗುಂಡಿ ತೋಡಿ ಅದರ 1 ಫೀಟು ಗುಂಡಿ ತೋಡಿ 15 ಫೀಟ್ ಉದ್ದ ಇಡಬೇಕು. ನಡೀತದೆ, 10 ಫೀಟ್ ಇದ್ರೆ ಸಹ ನಡೀತದೆ. ಬೇಕಾದರೆ ನಿಮಗೆ ಎಲ್ಲಿ ಜಾಗ ಉಂಟು ತೆಂಗಿನ ಮರ ಬುಡ ಸುತ್ತ ಅಲ್ಲಿ ಸಹ ನೆಡ್ಬೋದು.
ಇದು ಮತ್ತೆ ಆಗುವಾಗ ಏನು 7 ತಿಂಗಳಲ್ಲಿ ಅಬೌವ್ ಆಗ್ತದೆ. ಆಗುವಾಗ ಈ ಪರಿ ಒಣಗ್ತದೆ ನೋಡಿ. ಈ ಪರಿ ಒಣಗುವಾಗ ಇದು ಕಾಯ ಆಗಿದೆ ಅಂತ ಲೆಕ್ಕ. ಇದನ್ನು ತೆಗಿಬೇಕು. ಇದನ್ನು ತೆಗೆದು ಇದು ಕಾಯ ಆಗಿದೆ ಅಂತ ಕಾಣ್ತದೆ. ಸೊ ಅದು ನಮ್ಗೆ ಬಿಸಾಡ್ಲಿಕ್ಕೆ. ಓಕೆ ಓಕೆ. ಸೊ ಹೇಗೆ ಅದು ತೆಗೆಯುವ ಕರೆಕ್ಟ್ ಕ್ರಮ ಅಂದ್ರೆ ನಾವು 1 ಫೀಟಿಗೆ ಒಂದು ಬೀಜ ಇಡ್ತೇವಲ್ಲ, ಇಷ್ಟೇ ಇಟ್ರೆ ಸಾಕು. ಬೇಕಾದ್ರೆ ಇದು 1 ಇಟ್ರೆ ಸಹ ಸಾಕು. ಇಷ್ಟು ಇಟ್ರೆ ನಿಮ್ಗೆ ಇದರ ಇಳುವರಿ ಇಷ್ಟು ಬರ್ತದೆ ನೋಡಿ. ಒಂದು ಬೀಜದಲ್ಲಿ ತೋರಿಸ್ತೇನೆ ನೋಡಿ. ಇದು 1 ವರ್ಷದಲ್ಲಿ ಆದದ್ದು, ಮೇ ಅಲ್ಲಿ ಹಾಕಿದ್ ನೀವು? ಹೌದು, 1 ವರ್ಷ 7 ತಿಂಗಳಲ್ಲಿ ಆಗಿದೆ. 7 ತಿಂಗಳಲ್ಲಿ ಆಗ್ತದೆ. 6 ತಿಂಗಳಲ್ಲಿ ಆಗ್ತದೆ. ಆಕ್ಚುಲಿ 7 ತಿಂಗಳಲ್ಲಿ ಸಾಯ್ತದೆ. ಸತ್ತ ಮೇಲೆ ಅದು ಆಗಿದೆ ಅಂತ ಲೆಕ್ಕ, ಇಳುವರಿ ಬಂದಿದೆ ಅಂತ ಲೆಕ್ಕ. ಸತ್ತ ಮೇಲೆ ಇಳುವರಿ ಬಂದಿದೆ ಅಂತ ಲೆಕ್ಕ. ಅದು ಬರ್ತದೆ. ಆಕ್ಚುಲಿ ಬರಲೇಬೇಕು, ಬರ್ತದೆ. ಓಕೆ ಸರ್, ಸ್ವಲ್ಪ ನಮಗೆ ಒಂದು ಬೀಜದಲ್ಲಿ ಎಷ್ಟು ಆಗ್ತದೆ ನೋಡಿ. ಓಕೆ. ಸೊ ಸ್ವಲ್ಪ ಸಹ ಜಾಗ ವೇಸ್ಟ್ ಆಗುದಿಲ್ಲ. ಎಲ್ಲಿ ಬೇಕಾದ್ರೆ ಜಾಗ ಇದ್ದಲ್ಲಿ ನೆಡ್ಬೋದು ನೋಡಿ. ಒಂದು ಬೀಜದಲ್ಲಿ ಇಷ್ಟ ಆಗ್ತದೆ ಸರ್. ಇನ್ನು ಸಹ ಉಂಟಲ್ಲಿ ಎಲ್ಲ ಒಂದು ತೋರಿಸ್ತೇನೆ. ಓಕೆ. ಅದು 2 ಬೀಜ ನೆಟ್ಟಿದ್ದು ಹತ್ರ. ಓಕೆ. ಸೊ ಇಷ್ಟು ಒಂದು ಬೀಜದಲ್ಲಿ ಆಗ್ತದೆ? ಹೌದು, ಒಂದು ಬೀಜದಲ್ಲಿ ಒಳ್ಳೆ ಏನು ಮಾಡಬೇಕು, ಮೊದಲು ನಾವು ತೋಡು ಮಾಡ್ತೇವೆ. ತೋಡಿನ ಒಳಗೆ 1 ಫುಟ್ ಆಳ ತೆಗೆದು ಅದಕ್ಕೊಂದು 6 ಇಂಚಿನಷ್ಟು ಹಟ್ಟಿ ಗೊಬ್ಬರ, ಪುಡಿ ಗೊಬ್ಬರ ನಡೀತದೆ. ಅದು ಹಾಕಬೇಕು. ಹಾಕಿದ ಮೇಲೆ ಏನಾಗ್ತದೆ, 6-7 ತಿಂಗಳಲ್ಲಿ ಇದು ಒಂದು ಬೀಜದಲ್ಲಿ ಇಷ್ಟು ಇಳುವರಿ ಬರ್ತದೆ. ಇಷ್ಟು ಒಂದು ಬೀಜದಲ್ಲಿ ಇದು ಒಂದೇ ಬೀಜದ್ದು, ಇದು ಒಂದು ಬೀಜದ್ದು ಇಷ್ಟು ಇದು ಕೊಂಬೆಗಳು ಹೊಡಿತವೆ ಇದರಲ್ಲಿ. ಓಕೆ. ಒಳ್ಳೆ. ಇದಕ್ಕೆ ಎಂತ ಹಾಕಿದ್ದೀರಿ ನೀವು ಹಾಗೆ ಸಹ ಬರ್ಲಿಕ್ಕೆ? ನಾವು ಮೊದಲು ಇಲ್ಲಿ ಸಣ್ಣ ಗುಂಡಿ ಮಾಡಿ, ಬೇಕಾದ್ರೆ ಅಲ್ಲಲ್ಲಿ ಗುಂಡಿ ಮಾಡಿ ಹಾಕ್ಬೋದು. 1 ಫೀಟ್ 1 ಫೀಟ್ ಅಗಲ ಮಾಡಿ ಒಂದು ಸರ್ಕಲ್ 1 ಫೀಟ್ ಮಾಡಿ, ಬೇಕಾದ್ರೆ ನಿಮ್ಗೆ ಸ್ವಲ್ಪ ಹಟ್ಟಿ ಗೊಬ್ಬರ ಹಾಕಿ ಅದರ ಮೇಲೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬೇಕು. ಮತ್ತೆ ಮಳೆ ಬರುವಾಗ ತಾನಾಗಿ ಆಗ್ತದೆ. ಮತ್ತೆ ಒಳ್ಳೆ ಪರಿಮಳ, ಆಂಟಿಬಯೋಟಿಕ್ ಇದು. ಯಾಕಂದ್ರೆ ಅಂಗಡಿದ್ದು ಅರಿಶಿನ ಪುಡಿ ನೋಡಿ, ನಾವು ಮಾಡಿದ್ದು ನೋಡಿ. ಯಾಕಂದ್ರೆ ಅದರಲ್ಲಿ ಕಲರ್ ಇರ್ತದೆ. ಇದು ನ್ಯಾಚುರಲ್. ಇದು ಹಾಲಲ್ಲಿ ಹಾಕಿ ಕುಡಿದ್ರೆ ಇದು ಶೀತ ಆಗ್ತದಲ್ಲ, ಅದಕ್ಕೆ ನಂಬರ್ 1 ವಿಷಮುಕ್ತ ಆಹಾರ ಇದು. ಓಕೆ. ಮತ್ತೆ ಕೆಲವರು ಹೇಳ್ತಾರೆ ಕಪ್ಪು ಅರಿಶಿನ ಒಳ್ಳೇದಂತ. ಸೊ ಇದು ಯಾವ್ದು ಕಲರ್? ಇದು ಕಪ್ಪು ಅರಿಶಿನ ಅಲ್ಲ, ಇದು ಅರಿಶಿನ ಸೇಮ್. ಒಳಗೆ ಅರಿಶಿನ ಹಳದಿ, ಒಳಗೆ ಹಳದಿ, ಹೊರಗಡೆ ಸ್ವಲ್ಪ ಬಿಸಿಲಿದಾಗೆ ಹಳದಿ. ಇದು ಸ್ವಲ್ಪ ಕಪ್ಪು ಕಾಣ್ತದೆ ಬಿಸಿಲಿನ ಹೊಡೆತಕ್ಕೆ. ಓಕೆ. ಆಕ್ಚುಲಿ ಇದು ಪುಡಿ ಮಾಡಿದ್ರೆ ಎಲ್ಲೋ ಕಲರ್, ಆದ್ರೆ ನಮ್ದು ಅಂಗಡಿ ಕಲರ್ ಬರುದಿಲ್ಲ, ಸ್ವಲ್ಪ ರೆಡ್ ಕಲರ್ ಆಗಿ ಬರ್ತದೆ. ಇದು ನ್ಯಾಚುರಲ್ ಇದು. ಓಕೆ. ಇನ್ನು ನೀವು ಇಲ್ಲಿ ನಡಿದಕ್ಕೆ ಸೊ ಇದ್ರ ನಮ್ಗೆ ಗೊಬ್ಬರ ಎಲ್ಲ ಇಳಿತದಂತ ಎನಿಸ್ತೇನೆ? ಇಲ್ಲ, ಇದು ಗೊಬ್ಬರ ಜಾಸ್ತಿ ತಿನ್ನುವುದಿಲ್ಲ. ಇದು ಏನು ಎಳೆಯುವುದಿಲ್ಲ. ಬೇರೆ ಪಪ್ಪಾಯಿ ಗಿಡ ಎಲ್ಲ ನೆಡಬಾರ್ದು ಹತ್ತಿರದಲ್ಲಿ, ತೆಂಗಿನ ಮರ ಬುಡ. ಯಾಕಂದ್ರೆ ಅದು ಅದರದ್ದು ಪೋಷಕಾಂಶ ಎಲ್ಲ ಅದು ಎಳಿತದೆ. ಆದಷ್ಟು ತೆಂಗಿನ ಮರದಿಂದ ಒಂದು 7 ಫೂಟ್ ದೂರ ನೆಟ್ರೆ ಒಳ್ಳೇದು. ಯಾಕಂದ್ರೆ ಹತ್ತಿರ ನೆಡಬಾರ್ದು. ಯಾಕಂದ್ರೆ ಅದು ಜಾಸ್ತಿ ಇದ್ರದ್ದು ಸತ್ವ ಎಲ್ಲ ಎಳೆದುಕೊಳ್ತದೆ. ಇದು ಯಾವ ಬುಡದಲ್ಲಿ ಬೇಕಾದ್ರೆ ನೆಡ್ಬೋದು. ನಿಮ್ಗೆ ಇದು ಇಂಥದ್ದು ಒಂದು 2-3 ಕಡೆ ಇದು 3 ಸಲ ನೆಡ್ಬೋದು ನೋಡಿ. ಇಂಥದ್ದು ನೆಟ್ರೆ ನಿಮ್ಗೆ ಇಳುವರಿ ಇಂಥದ್ದು ಬರ್ತದೆ. ಓಕೆ. ಇದಕ್ಕೆ ಎಷ್ಟು ನೀರು ಬೇಕು? ನೀರು ಇಲ್ಲ, ಇದಕ್ಕೆ ನೀರು ಏನು ಹಾಕ್ಲಿಕ್ಕಿಲ್ಲ. ಮಳೆದು ನೀರೇ ಇದಕ್ಕೆ ಆಧಾರ. ಮತ್ತೆ ಮಳೆದು ನೀರು ಹೋಯ್ತಲ್ಲ, ಮತ್ತೆ ಮಳೆ ಮುಗಿದ ಮೇಲೆ ಮತ್ತೆ 3 ತಿಂಗಳಲ್ಲಿ ಇದು ಫಸಲ್ ಬರ್ತದೆ. ಹೋಗಿ. ಸೊ ನೀವು ಅಂತ ಸಪರೇಟ್ ನೀರು ಬಿಡುದಿಲ್ಲ? ಇಲ್ಲ, ಇದಕ್ಕೆ ಯಾವ್ದು ನೀರು ಅಗತ್ಯ ಇಲ್ಲ. ಓಕೆ. ಡ್ರಿಪ್ ಇರಿಗೇಷನ್ ಅಂತ ಬೇಡ. ಇದು ಮಳೆಗಾಲದ್ದು 6 ತಿಂಗಳು 3-4 ತಿಂಗಳು ಮಳೆದು ನೀರು ಬಂದ್ರೆ ಸಾಕು ಇದಕ್ಕೆ. ಮತ್ತೆ ತಣ್ತಾನೆ ಅದ್ರ ಎಲೆ ಉಂಟಲ್ಲ ಒಳ್ಳೆ, ಮತ್ತೆ ಈ ಚೌತಿ ಕಾಲದಲ್ಲಿ ಅದು ಸಹ ಕೊಂಡೋಗ್ತಾರೆ, ಗಟ್ಟಿ ಮಾಡ್ಲಿಕ್ಕೆ ಕೊಂಡೋಗ್ತಾರೆ. ಅದಕ್ಕೆ ಸಹ ಡಿಮಾಂಡ್ ಉಂಟು. ಇದಕ್ಕೆ ಸಹ ಡಿಮಾಂಡ್ ಉಂಟು. ಸೊ ಯಾವ್ದು ಸಹ ಲಾಸ್ ಇಲ್ಲ, ಎಲ್ಲ ಇದರಲ್ಲಿ ಲಾಸ್ ಅನ್ನೋದು ಯಾವುದಿಲ್ಲ. ಬಿಸಾಡ್ಲಿಕ್ಕೆ ಅಂತ ಎಂತ ಸಹ ಬಿಸಾಡ್ಲಿಕ್ಕೆ ಸೊಪ್ಪು ಅಷ್ಟೇ ಬಿಸಾಡು. ಮತ್ತೆ ಕಮ್ಮಿ ಖರ್ಚು ಅಂತ ಎನಿಸ್ತೇನೆ ನಾನು. ಕಮ್ಮಿ ಖರ್ಚು, ಸ್ವಲ್ಪ ಕೆಲಸ ಜಾಸ್ತಿ. ಮೊದಲ ಇದು ಕ್ಲೀನ್ ಒಂದರಲ್ಲಿ ಕ್ಲೀನ್ ಮಾಡಿ ಇನ್ನೊಂದ್ರೆ 3 ಸಲ 3 ಬುಟ್ಟಿಯಲ್ಲಿ ಹೋಗ್ಬೇಕು. ಫಸ್ಟ್ ಒಂದರಲ್ಲಿ, ಸೆಕೆಂಡ್, ಥರ್ಡಲ್ಲಿ ಹಾಕಿ 3rd ಬುಟ್ಟಿಯಲ್ಲಿ ಹಾಕಿದ್ಮೇಲೆ ನಾವು ಬೇಯಿಸ್ಬೇಕು. ಓಕೆ. ಬೇಯಿಸ್ಬೇಕು. ಬೇಯಿಸಿ ಆದ್ಮೇಲೆ ಎಷ್ಟು ನೀವು ಬಿಸಿಲಿಗೆ ಇಡ್ತೀರಿ? ಎಷ್ಟು ಹೊತ್ತು? ಬಿಸಿಲಿಗೆ ಒಳ್ಳೆ ಬಿಸಿಲಿದ್ರಿಂದ 6-15-10 ದಿವಸ ಬೇಕು. 15-10 ದಿವಸ. ಅದ್ರ ನಂತರ ನೀವು ಹುಡಿ ಮಾಡಿ ಪ್ಯಾಕ್ ಮಾಡಿ ಮತ್ತೆ ಅದು ಕಟ್ಟಾದ್ಮೇಲೆ ಮತ್ತೆ ಅದ್ರಲ್ಲೆಲ್ಲ ಕಸ ಎಲ್ಲ ಬರ್ತದೆ, ಧೂಳು ಬರ್ತದೆ. ಅದೆಲ್ಲ ಇದು ಕ್ಲೀನ್ ಮಾಡ್ಬೇಕು. ಮತ್ತೆ ಮಿಲ್ಲಿಗೆ ಕೊಡುದು. ಓಕೆ. ಮತ್ತೆ ಮಿಲ್ಲಿಗೆ ಕೊಡುದು. ಹೌದು. ಸೊ ನಿಮ್ಮ ಹತ್ರ ಮಿಷಿನ್ ಇಲ್ಲ? ನಮ್ಮ ಹತ್ರ ಇಲ್ಲ, ಬೇರೆ ಕಡೆ ಕೊಡುದು. ಓಕೆ. ಅವರಿಗೆ ಎಷ್ಟು ಖರ್ಚಾಗ್ತದೆ? ಈಗ ನೀವು ನಿಮ್ಮ ಖರ್ಚಲ್ಲಿ ಇಷ್ಟು ಮಾಡಿ ಅವರಿಗೆ ಎಷ್ಟು ಕೊಡ್ಬೇಕಾಗ್ತದೆ ನೀವು? ಅವರಿಗೆ ಕಿಲಕ್ಕೆ 70 ರೂಪಾಯಿ. ಓಕೆ. ಕಿಲಕ್ಕೆ 70 ರೂಪಾಯಿ ಅಂದ್ರೆ 70 ರುಪೀಸ್. ಓಕೆ. 70 ರುಪೀಸ್ ನೀವು ಮತ್ತೆ ಪುಡಿ ಮಾಡಿ ನೀವು ಮಾರಬೇಕು. ಹೌದು. ಪ್ಯಾಕಿಂಗ್ ಎಲ್ಲ ಮಾಡಿ.
ಓಕೆ ಓಕೆ. ಸೊ ಒಳ್ಳೆ ಬಿಸ್ನೆಸ್. ಫಸ್ಟ್ ನೀವು ಮನೆಗೋಸ್ಕರ ಟ್ರೈ ಮಾಡಿದ್ರಿ ನೀವು? ಹೌದು, ಫಸ್ಟ್ ಮನೆಗೋಸ್ಕರ 1-2 ವರ್ಷ ಟ್ರೈ ಮಾಡಿದ್ವಿ, ಮತ್ತೆ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಓಕೆ. ಮತ್ತೆ ಏನು ಮಾಡುದು ಅಂತ ಹೇಳಿ ಮತ್ತೆ ಮಿಲ್ಲಲ್ಲಿಗೆ ಪುಡಿ ಮಾಡ್ತಾರೆ, ಮತ್ತೆ ಜಾಸ್ತಿ ನೆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಓಕೆ, ಈಗ ಡಿಮಾಂಡ್ ಒಳ್ಳೆ ಉಂಟು. ಇದಕ್ಕೆ ಡಿಮಾಂಡ್ ಉಂಟು, ಆದ್ರೆ ಹೇಳಿದವರಿಗೆ ಕೊಡ್ಲಿಕ್ಕೆ ನಮ್ಮ ಹತ್ರ ಜಾಸ್ತಿ ಶಾರ್ಟೇಜ್ ಆಗ್ತಾ ಉಂಟು. ಶಾರ್ಟೇಜ್ ಆಗ್ತದೆ. ಇನ್ನು ಸಹ ನೀವು ನಡಿಲಿಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ಅಲ್ಲ, ಎಷ್ಟು 1 ಎಕರೆ ಜಾಗ ಇದ್ರೂ ಸಹ ಅವರಿಗೆ ಸಹ ಸ್ವಂತ ಏನು ಎಲ್ಲೆಲ್ಲಿ ಜಾಗ ಉಂಟು ನೋಡಿ, ಇದ್ರಲ್ಲಿ ಒಂದೊಂದು ಫೀಟ್ ಗುಂಡಿ ಹಾಕಿ ನೆಟ್ರೆ ಸಹ ಅವರಿಗೆ ಒಳ್ಳೆ ಇಳುವರಿ ಬರ್ತದೆ. ಅದ್ರಲ್ಲಿ ಸಾಧಾರಣ 20-30 ಟೈಮ್ ಇದು ಬರ್ತದೆ. ಓಕೆ, ಅಷ್ಟು ಇಳುವರಿ ಬರ್ತದೆ ಇದ್ರಲ್ಲಿ. ಓಕೆ, ಇನ್ನು ಒಳ್ಳೆ ಪರಿಮಳ ಬರ್ತಾ ಉಂಟು. ಸೊ ಇದು ನ್ಯಾಚುರಲ್ ಒಳ್ಳೆ ಪರಿಮಳ ಉಂಟು. ಮತ್ತೆ ಒಮ್ಮೆಲೆ ಕೊಂಡೋದವರು ಮತ್ತೆ ಉಂಟು ಅಂತ ಕೇಳ್ತಾರೆ, ಯಾಕಂದ್ರೆ ಇರುವುದಿಲ್ಲ ನಮ್ಮ ಜಾಸ್ತಿ. ನಮ್ಗೆ ಇರ್ಲಿಲ್ಲ ಅಷ್ಟು ಡಿಮಾಂಡ್. ಸೊ ಇನ್ನು ಇವರು ಮನೆಯಲ್ಲೇ ಮಾಡಿ ನೀವು ಎಂತಂದ್ರೆ ಬ್ರ್ಯಾಂಡ್ ಎಲ್ಲ ಮಾಡಿದ್ದೀರಾ? ಬ್ರ್ಯಾಂಡ್ ಇಲ್ಲ, ಸೊ ಹೋಮ್ ಮೇಡ್ ಅಷ್ಟೇ. ಸೊ ಇನ್ನು ಅವರು ಬ್ರ್ಯಾಂಡ್ ಮಾಡಿದ್ರೆ ಸೊ ಯಾಕೆ ಬಿಸ್ನೆಸ್ ಎಂತದ ಆಗ್ಬೋದು ಆನ್ಲೈನ್ ಅಲ್ಲಿ ಎಲ್ಲ ಮಾಡಿದ್ರೆ. ಎಸ್, ಸದ್ಯಕ್ಕೆ ಇದೆ, ಪ್ಲಾನ್ ಇದೆ. ಓಕೆ, ಇದು ಕಟ್ ಮಾಡ್ತಿದ್ದೇನೆ ನೋಡಿ, ಇದು ಫುಲ್ ಎಕ್ದಮ್ ಕ್ಲೀನ್ ಬರೋಲ್ಲ, ಯಾಕಂದ್ರೆ ಇದು ನ್ಯಾಚುರಲ್. ಓಕೆ. ಅಂಗಡಿಯಲ್ಲಿ ಬೇಕಾದ್ರೆ ಕಲರ್ ಬರ್ತದೆ, ಕಲರ್ ಹಾಕ್ತಾರೆ, ಇದಕ್ಕೆ ಕಲರ್ ಹಾಕ್ಲಿಕ್ಕೆ ಇಲ್ಲ, ನ್ಯಾಚುರಲ್ ಇದು. ಎಲ್ಲದಕ್ಕೆ ಒಳ್ಳೇದು. ಒಂದು ಕತ್ತಿ ತಾಗಿದ್ರೆ ಕೈಗೆ, ಮತ್ತೆ ಶೀತ ಆದ್ರೆ ಹಾಲಿನಲ್ಲಿ ಕುಡಿಲಿಕ್ಕೆ, ಇದೆಲ್ಲ ಕಲಬರಿಕೆ ಇಲ್ಲ, ಇದು ನ್ಯಾಚುರಲ್. ಎಲರ್ಜಿ ಆದ್ರೆ ಎಲ್ಲ. ಓಕೆ, ಸೊ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಉಂಟು. ಹೌದೌದು. ಇನ್ನು ಎಷ್ಟು ಈಗ ನೀವು ಮಾರ್ಕೆಟಿಗೆ ಕೊಟ್ರೆ ಎಷ್ಟು ಸಿಗ್ತದೆ ನಿಮ್ಗೆ? ಮಾರ್ಕೆಟ್ಗೆ ನಾವು ಕೆಜಿಗೆ 500 ರೂಪಾಯಿ. ಕೆಜಿಗೆ 500 ರೂಪಾಯಿ ಪುಡಿಗೆ. ಸರ್, ಈಗ ಹೊಸಬ್ರು ಈಗ ಪ್ಲಾನ್ ಮಾಡಿದ್ರೆ ಅರಸಿನ ಕೃಷಿ ಮಾಡ್ಲಿಕ್ಕೆ ಅವರಿಗೆ ಖಾಲಿ ಜಾಗನೇ ಅಂತ ಬೇಕಾ, ಹೇಗೆ ಮಾಡ್ಬೋದು ಅವರು? ನೋಡಿ, ಖಾಲಿ ಜಾಗ ಅಂತ ಏನು ಇರ್ಬೇಕಂತಿಲ್ಲ. ನೋಡಿ, ಈಗ ಮನೆಯಲ್ಲಿ ಒಂದು ತೆಂಗಿನ ಮರ ನೆಡ್ತೀರಿ, ಅದರಲ್ಲಿ ಸುತ್ತ ಸಾಧಾರಣ ನಿಮ್ಗೆ 6-7 ಫುಟ್ ಸಿಗ್ತದೆ. ಅದರಲ್ಲಿ ನೀವು ಎಲ್ಲ ಕೃಷಿ ಮಾಡಬಹುದು. ನಿಮ್ಗೆ ಇದೇ ಬೇಕು, ಮತ್ತೆ ಇದಕ್ಕೆ ಒಳ್ಳೆ ಬಿಸಿಲು ಅಂತ ಏನು ಬೇಕಂತಿಲ್ಲ. ಜಾಸ್ತಿ ಬಿಸಿಲು ಬೇಡ. ಮಳೆಗಾಲದಲ್ಲಿ ನೀವು ಒಂದು ಮೇಯಲ್ಲಿ ನೆಟ್ರೆ ನೀವು ಅದರಲ್ಲಿ ಉಸಬರಿಗೆ ಹೋಗ್ಬೇಕಂತಿಲ್ಲ. ಒಮ್ಮೆ ಅದು ನಾವು ಈಗ ನೆಟ್ಟಿದ ಮೇಲೆ ಇಷ್ಟು ದೊಡ್ಡ ಸಾಧಾರಣ ತೋರಿಸ್ತೇನೆ, ಒಂದು ಇಷ್ಟು ದೊಡ್ಡ ಇದು ಗಿಡ ಇದು ಎಲೆ ಬರ್ತದೆ. ಎಲೆ ಬರುವಾಗ ಏನ್ ಮಾಡ್ಬೇಕು, ಮಣ್ಣು ಇದ್ರೆ ಮನೆಯಲ್ಲಿ ಸ್ವಲ್ಪ ಹಟ್ಟಿ ಗೊಬ್ಬರನ ಪುಡಿ ಗೊಬ್ಬರನ ಸ್ವಲ್ಪ ಹಾಕಿ, ಸುಂಟಣ ಅಂತ ಹೇಳ್ತೇವಲ್ಲ, ಮಣ್ಣು ಸುಟ್ಟಿದ್ದು, ಅದು ಸ್ವಲ್ಪ ಒಂದು 3 ಇಂಚು ಹಾಕಿ ಮತ್ತೆ ಮಣ್ಣು ಹಾಕ್ಬೇಕು. ಈಗ ನೀವು ಅಡಿಕೆ ಮರ ಹತ್ರ ಹಾಕ್ಬೋದು. ಅಡಿಕೆ ಮರದ, ಯಾಕಂದ್ರೆ ಅಡಿಕೆ ಮರದ ನಡುವಿಗೆ ನಿಮ್ಗೆ ಜಾಗ ಇರ್ತದೆ ನೋಡಿ, ಈ ಪರಿ ಜಾಗ ಇರ್ತದೆ. ಹೌದು, ಇಲ್ಲಿ ಹೀಗೆ ಇರ್ತದೆ. ಇದೆಲ್ಲ ವೇಸ್ಟ್ ಅಲ್ಲ ನಿಮ್ಗೆ ನಡುವಿಗೆ, ಇದಕ್ಕೆ ಬಿಸಿಲಿನ ಅಗತ್ಯ ಇಲ್ಲ. ಓಕೆ ಓಕೆ. ಈ ಕಡೆ ನೋಡಿ, ಈ ಕಡೆಯಿಂದ ನೋಡಿ, ಇದು ಎಲ್ಲ ಖಾಲಿ, ನಾವು ಬೇಕಂತ ಇಲ್ಲ ಇಲ್ಲಿ ಬಿಡ್ಲಿಕ್ಕೆ ಕಾಣ್ತಿಲ್ಲ ನೋಡಿ. ಈ ಕಡೆ ಜಾಗ ಉಂಟಲ್ಲ, ಅಲ್ಲಿ ಎಲ್ಲ ಹಾಕ್ಬೋದು. ಇಲ್ಲಿ ಸೇವ್ ಮಾಡಿ, ನಿಮ್ಗೆ ಇಲ್ಲಿ ಜಾಗ ಹಾಳೋದಿಲ್ಲ, ಇದಕ್ಕೆ ಏನು ಎಫೆಕ್ಟ್ ಇಲ್ಲ, ಏನು ಗೊಬ್ಬರ ಇರುವುದಿಲ್ಲ. ನಿಮ್ಗೆ ಬೇಕಾದ್ರೆ ಎಲ್ಲಿ ನೆಟ್ಟರೆ ಸಹ ಈ ನಡುವಿನಲ್ಲಿ ಈ ಬೇಸಾಯ ಮಾಡಬಹುದು. ಸೊ ಕಮರ್ಷಿಯಲ್ ಸಹ ಮಾಡಬಹುದು, ಕಮರ್ಷಿಯಲ್ ಎಲ್ಲಿ ಬೇಕಾದ್ರೆ ಮಾಡಬಹುದು. ಇದಕ್ಕೆ ನೀರಿನ ಅಗತ್ಯ ಇಲ್ಲ. ಓಕೆ ಓಕೆ. ತೆಂಗಿನ ಮತ್ತೆ ಏನು ಗೊತ್ತುಂಟ, ಇದರಲ್ಲಿ ಒಂದು ವಿಶೇಷತೆ ಅಂದ್ರೆ ಏನು ಹೇಳಿದ್ರೆ, ಇದು ನಾವು ನೀರು ಜಾಸ್ತಿ ಬಿಡಬಾರ್ದು, ಯಾಕಂದ್ರೆ ನೀರು ಜಾಸ್ತಿ ಇದ್ರೆ ಬೇಗ ಒಣಗುದಿಲ್ಲ. ಓಕೆ, ನಿಮ್ದು ಇದು ಕೊಳಗುದಿಲ್ಲ, ಬೇಗ ಇದು ಆಗ್ತದೆ, ಆದ್ರೆ ಸಹ ಇದು ಎಲೆ ಒಣಗುದಿಲ್ಲ. ಆದಷ್ಟು ನೀರು ಇಲ್ಲದ ಜಾಗದಲ್ಲಿ ನೆಟ್ಟರೆ ಒಳ್ಳೇದು, ಆದ್ರೆ ದೂರ ನೀರು ಬೀಳದ ಜಾಗದಲ್ಲಿ ನೆಟ್ಟರೆ ಒಳ್ಳೇದು. ಯಾವಾಗಲೂ ನೀರು ಬೀಳೋ ಜಾಸ್ತಿ ನೆಡಬಾರ್ದು, ಯಾಕಂದ್ರೆ ಬೇಗ ನಿಮ್ಗೆ ಫಸಲು ಬರ್ತದೆ, ಆದ್ರೆ ಕಟಾವು ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಓಕೆ, ಇನ್ನು ಇದಕ್ಕೆ ರೋಗ ಬರ್ತದ? ಇದಕ್ಕೆ ರೋಗ ಅಂತ ಏನಿಲ್ಲ, ಕೀಟನಾಶಕ ಏನೂ ಬೇಡ, ಏನು ಬೇಡ. ಇದು ಎಲೆಯಿಂದ ಮೆಡಿಸಿನ್. ಯಾಕಂದ್ರೆ ಇದು ಏನು ಗೊತ್ತುಂಟ, ನೀವು ನಿಮ್ದು ಈಗ ಗಟ್ಟಿ ಮಾಡ್ಲಿಕ್ಕೆಲ್ಲ ತೆಗೆದು ಆ ಬರುವ ಟೈಮ್ನಲ್ಲಿ ನಿಮ್ಗೆ 1-2-3 ತಿಂಗಳು ಎಲೆ ತೆಗಿಬಹುದು. ಮತ್ತೆ ನವೆಂಬರ್-ಡಿಸೆಂಬರ್ ಅಲ್ಲಿ ತೆಗಿಲಿಕ್ಕೆ ಆಗುದು, ಯಾಕಂದ್ರೆ ಅದು ತೂತು ಬೀಳ್ತದೆ, ಮಳೆಗೆನ ಯಾವುದಕ್ಕೆ ತೂತು ಬೀಳ್ತದೆ. ಅದ್ರ ಮೂಲಕ ಫ್ರೆಶ್ ಇರ್ತದೆ, ನಿಮ್ಗೆ ಮಾರ್ಲಿಕ್ಕೆ ಸಾಕ್ತದೆ. ಒಂದು ಎಲೆಗೆ 1 ರೂಪಾಯಿಗೆ ಸಿಗ್ತದೆ. ನಾವು 1,000 ಮೇಲೆ ಮಾರ್ತೇವೆ. 1,000 ಮೇಲೆ ಮಾರ್ತೇವೆ, 1-1,500. ಓಕೆ ಓಕೆ ಓಕೆ. ಒಂದು ಕಟ್ಟಲ್ಲಿ ನಾವು 20 ಇಡ್ತೇವೆ, ನಾವು 20 ರೂಪಾಯಿಗೆ ಕೊಡ್ತೇವೆ, ಅವರು 30 ರೂಪಾಯಿ ಮಾರ್ತಾರೆ. 10 ರೂಪಾಯಿ ಇಟ್ಕೊಂಡು ನಾನು 20ಕ್ಕೆ 20 ರೂಪಾಯಿ, ನಾವು ಒಂದು ಎಲೆಗೆ 1 ರೂಪಾಯಿ, ಅವರು ಒಂದಕ್ಕೆ ಅವರು 1.5 ಮಾರ್ತಾರೆ. ಸೊ ಅದರಲ್ಲಿ ಸಹ ಫಾಯ್ದಾ ಉಂಟು. ಅದ್ರಲ್ಲಿ ಯಾವ್ದು ಬಿಸಾಡುದು ಪದ್ಧತಿ ಏನಿಲ್ಲ, ಎಲ್ಲ ಪ್ರಾಫಿಟ್. ಅದರಲ್ಲಿ ಲಾಸ್ ಅಂತ ಏನಿಲ್ಲ. ಒಂದು ಏನು ಕೊಳೆ ರೋಗ, ನುಸಿ ರೋಗ ಏನು ಬರುವುದಿಲ್ಲ. ಇದೇ ಆಂಟಿಬಯೋಟಿಕ್, ಇದಕ್ಕೆ ಏನು ಯಾವ ಬಾಧೆ ಬರುದಿಲ್ಲ, ಕೀಟದ ಬಾಧೆ ಬರುವುದಿಲ್ಲ. ಸೊ ಎಲ್ಲರೂ ಅವರು ಮನೆಗೆ ಮಾಡಿದ್ರೆ ಒಳ್ಳೇದಂತೆ. ಅವರಿಗೋಸ್ಕರ ಹೊರಗಿನ ತರಕಾರಿ ಎಲ್ಲ ಕೆಮಿಕಲ್ ಇರ್ತಾರೆ, ಸ್ವಂತಗೋಸ್ಕರ ಮಿಕ್ಸಲ್ಲಿ ಸ್ವಲ್ಪ ಪುಡಿ ಮಾಡ್ಬೋದು. ಅವರಿಗೋಸ್ಕರ ಮನೆಗೋಸ್ಕರ ತುಂಬಾ ಎಲ್ಲ ಸ್ವಲ್ಪ 2-3 kg ಮನೆಯಲ್ಲಿ ಪುಡಿ ಮಾಡ್ಬೋದು. ಬಾಳ ಇದ್ರೆ ಮಿಲ್ಲಿಗೆ ಕೊಡಬೇಕಾಗ್ತದೆ. ಓಕೆ, ಅದು ಕಮರ್ಷಿಯಲ್. ಹೌದೌದು. ಮತ್ತೆ ವರ್ಷಗಟ್ಲೆ ಏನು ಹಾಳಾಗುದಿಲ್ಲ, ಅದು ಗ್ಯಾರಂಟಿ. ವರ್ಷಗಟ್ಲೆ ಹಾಳಾಗುದಿಲ್ಲ. ಎಷ್ಟು ವರ್ಷ ಇಡ್ಬೋದು? 2 ವರ್ಷ ಇಡ್ಬೋದು, ಯಾಕಂದ್ರೆ ನಿಮ್ಗೆ ಖಾಲಿ ಆಗೋಮಟ್ಟ ಏನು ಒಂದು ಹುಳ ಬೆಳೆಯುದಿಲ್ಲ. ಓಕೆ ಓಕೆ, ಭಾರಿ ಒಳ್ಳೇದು. ಎಸ್ ಮೇಡಮ್, ಸೊ ಇದೆಲ್ಲ ನೋಡುವಾಗ ಒಳ್ಳೆ ಕಾಣ್ತದೆ, ಒಳ್ಳೆ ಪರಿಮಳ ಸಹ ಬರ್ತಾ ಉಂಟು. ಇದಕ್ಕೆ ನೀವು ಲೇಬರ್ ಇಡ್ತೀರಾ? ಇದೆಲ್ಲ ಇಲ್ಲ, ಲೇಬರ್ ಇಡುದಿಲ್ಲ, ನಾವು ಸ್ವಂತ ಮಾಡುದು. ಪಾರ್ಟ್ ಟೈಮ್ ಹೇಳಿ ತಗೊಂಡಿದ್ದೇವೆ ಇದನ್ನು. ಪಾರ್ಟ್ ಟೈಮ್ ಅಂತ? ಹೌದು. ಓಕೆ, ಭಾರಿ ಒಳ್ಳೇದು. ಸೊ ಇದೆಲ್ಲ ಪ್ಯಾಕಿಂಗ್ ನೋಡ್ತೇನೆ, ಸೊ ಇದೆಲ್ಲ ನೀವು ಪ್ಯಾಕ್ ಮಾಡಿದ? ಹೌದು. ಸೊ ಹೇಗೆ ಪ್ಯಾಕ್ ಮಾಡ್ತೀರಿ, ಎಷ್ಟು ಹಾಕ್ತೀರಿ ಸ್ವಲ್ಪ ಹೇಳ್ಬೋದಾ? 250 ಗ್ರಾಮ್ ಒಂದು ಪ್ಯಾಕೆಟ್ ಅಲ್ಲಿ. ಓಕೆ,
ಸೊ ಈಗ ನಮಗೆ ಲೈವ್ ಆಗಿ ನೋಡ್ಬೋದು, ಸ್ವಲ್ಪ ಹೇಳ್ತಾರೆ ಮ್ಯಾಮ್. ಇದು ಪ್ಯಾಕೆಟ್ ಎಲ್ಲ ನಮ್ಮ ತಂದದ್ದು USA ಇಂದ. USA ಇಂದ? ಹೌದು. ಓ, ಸೊ ಅಮೆರಿಕನ್ ಬ್ರ್ಯಾಂಡ್. ಹೌದು, ಅಮೆರಿಕನ್ ಬ್ರ್ಯಾಂಡ್ ಇದು ಪ್ಯಾಕೆಟ್. ಓಕೆ, ಇದು 250 ಗ್ರಾಮ್ ಮಾಡುದು. ಓಕೆ. ಸೊ 250ಕ್ಕೆ ನೀವು ಎಷ್ಟಕ್ಕೆ ಮಾರ್ತೀರಿ? ಇದು 130, 250 ಗ್ರಾಮ್ ಆದ್ರೆ 130. ಓ, 130. 130, ಹೌದು. 1 kg ತಗೊಂಡ್ರೆ 500. 1 kg ತಗೊಂಡ್ರೆ 500. 500. ಸೊ ಇದು ಅವರ ರೇಟ್. ಇನ್ನು ಇದು ಕಾರ್ಕಳಲ್ಲಿ. ಹೌದು. ಸೊ ನಿಮ್ಮ ಕಡೆಯಲ್ಲಿ ಬೇರೆ ರೇಟ್ ಇರ್ಬೋದು. ಸೊ ನಿಮ್ಮ ರೇಟ್ ಎಷ್ಟು ಅಂತ ಕಮೆಂಟ್ ಮಾಡಿ. ಸೊ ಈಗ ನೀವು ಎಷ್ಟು ಹೊತ್ತು ತಾಗ್ತದೆ ನಿಮಗೆ ಇದೆಲ್ಲ ಮಾಡಲಿಕ್ಕೆ? ಅಂದ್ರೆ ಇಡೀ ದಿನ ಇದ್ಕೆನೆ ಅಂತ ಇಡುದಿಲ್ಲ. ಓಕೆ, ಹೇಗೆ ನಮ್ಗೆ ಪುರ್ಸೊತ್ ಆಗ್ತದೆ. ಓಕೆ, ರಾತ್ರಿ ಸ್ವಲ್ಪ ಮಾಡಿ. ಹೌದು ಹೌದು. ಓಕೆ, ಇಷ್ಟು ತನಕ ಎಷ್ಟು ಕ್ವಿಂಟಲ್ ಆಗಿದೆ ನಿಮಗೆ? ಅದು ನಾನು ಲೆಕ್ಕ ಇಡ್ಲಿಲ್ಲ. ಓಕೆ, ಅಂದಾಜು ಒಂದು ಕ್ವಿಂಟಲ್ ಅಂತ ಇಡ್ಬೋದು. 1 ಕ್ವಿಂಟಲ್? ಹೌದು. ಇದರಲ್ಲಿ ಪ್ರಾಫಿಟ್ ಉಂಟಾ ನಿಮಗೆ? ಪ್ರಾಫಿಟ್ ಉಂಟು. ಓಕೆ, ಅಂದ್ರೆ ಎಲ್ಲ ನಾವೇ ಮಾಡುದಲ್ಲ, ಖಾಲಿ ಇದನ್ನು ಪುಡಿ ಮಾಡ್ಲಿಕ್ಕೆ ಮಿಲ್ಲಿಗೆ ಕೊಡುದು ಅಷ್ಟೇ. ಮತ್ತೆ ಪ್ರತಿಯೊಂದು ನಾವೇ ಮಾಡುದು, ಕೆಲಸ ಎಲ್ಲದ್ರದ್ದು ನಾವೇ ಮಾಡುದು ಸ್ವಂತ. ಓಕೆ. ಇದಕ್ಕೆ ಅಂತ ಡೈಲಿ ಕೆಲಸ ಉಂಟಾ? ಇಲ್ಲ ಇಲ್ಲ, ಡೈಲಿ ಕೆಲಸ ಏನಿಲ್ಲ. ಓಕೆ, ಇಲ್ಲ, ಮಾಡ್ಲಿಕ್ಕೆ ಬಹಳ ಸುಲಭ. ಓಕೆ, ಕಷ್ಟ ಇಲ್ಲ, ಯಾರಿಗೂ ಮಾಡಬಹುದು. ಯಾರಿಗೂ ಮಾಡಬಹುದು. ಓಕೆ, ಅದ್ರ ಹಿಂದೆ ಎಷ್ಟು ಖರ್ಚಾಗಿ ನಿಮ್ಗೆ ಉಳಿತದೆ ಅಂತ ಹೇಳ್ಬೋದಾ? ಅದೊಂದು ನಮ್ಗೆ ಲೆಕ್ಕ ಇಡ್ಲಿಲ್ಲ. ಓಕೆ, ಒಂದು ಖರ್ಚು ಅಂದಾಜಿ ಒಬ್ರು ಮಾಡಿದ್ರೆ? ಒಂದು ಕೆಲಸದವರಿಗೆ ಇಟ್ಟು ಮಾಡುದಂದ್ರೆ ಒಂದು ಕೂಲಿ ಒಂದು 700 ರೂಪಾಯಿ ಉಂಟು. ಅವರು ಈಗ ಕಮರ್ಷಿಯಲ್ಗೆ ಮಾಡಿದ್ರೆ 700 ಲೆಕ್ಕದಲ್ಲಿ 2 ಜನ 3 ಜನ ಹಾಕಿದ್ರೆ ಅಷ್ಟು ಖರ್ಚು. ಹೌದು. ಇನ್ನು ತೆಗಿಲಿಕ್ಕೆ ಸಹ ಖರ್ಚು. ಹೌದು, ತೆಗಿಲಿಕ್ಕೆ ಸಹ ಖರ್ಚು. ಫ್ರೆಂಡ್ಸ್, ಸೊ ನಿಮಗೆ ಅರಿಶಿನ ಬಗ್ಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಅನ್ನಿಸ್ತೇನೆ. ಈ ವಿಡಿಯೋ ನಾನೀಗ ಎಂಡ್ ಮಾಡ್ತಿದ್ದೇನೆ. ಸೊ ಮೇಡಮಿಗೆ ತುಂಬ ಥ್ಯಾಂಕ್ಸ್, ನಿಮ್ಮ ಟೈಮ್ ಮತ್ತು ಇನ್ಫಾರ್ಮೇಷನಿಗೆ, ಮತ್ತು ಸರಿಗೆ ಸಹ. ಸೊ ತುಂಬ ಥ್ಯಾಂಕ್ಸ್, ತುಂಬ ಮಾಹಿತಿ ಸಿಕ್ಕಿತ್ತು ಅರಿಶಿನ ಬಗ್ಗೆ. ಸೊ 2025 ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ನಿಸ್ತೇನೆ. ಸೊ ಎಂತ ಇದ್ರೂ ಸಹ ಕಮೆಂಟ್ ಮಾಡಿ, ಕಮೆಂಟಿಗೆ ಮಾಹಿತಿ ಕೇಳಿ ನಾನು ರಿಪ್ಲೈ ಕೊಡ್ತೇನೆ. ಇನ್ನು ನಿಮಗೆ ಅವರಿಗೆ ಪರ್ಸ್ನಲ್ ಆಗಿ ಕಾಂಟ್ಯಾಕ್ಟ್ ಮಾಡಲಿಕ್ಕಿದ್ರೆ ಜಾಸ್ತಿ ಮಾಹಿತಿಗೆ ಅವ್ರದ್ದು ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ನಾನೀಗ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಲೋಕಲ್ ಬಿಸ್ನೆಸ್, ಸೊ ಸಪೋರ್ಟ್ ಮಾಡಿ. ಇಷ್ಟು ತನಕ ಐಡಿಯಾಸ್ ಇದೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕನ್ ಒತ್ತಿರಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗುತ್ತೇನೆ. ಬಾಯ್ ಬಾಯ್.